ಆಳುತ್ತಿರುವ ಸರ್ಕಾರಗಳು ಪಕ್ಷಾತೀತವಾಗಿ ಪರಿಶಿಷ್ಟರಿಗೆ ಮೀಸಲಿಟ್ಟಿರುವ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿವೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ದಲಿತರ, ಶೋಷಿತರ, ಪರಿಶಿಷ್ಟರ ಮೇಲೆ ನಿರಂತರವಾಗಿ ಜಾತಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಹರಿಹರದ ವಾಲ್ಮೀಕಿ ಮಹಾಸಂಸ್ಥಾನದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ 17ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸರಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಇಂದಿಗೂ ಅನೇಕ ತಾರತಮ್ಯಗಳನ್ನು ಕಾಣುತ್ತಿದ್ದೇವೆ. ದೇಶದಲ್ಲಿ ಜಾತಿ ತಾರತಮ್ಯ ಸ್ವತಂತ್ರ ಪೂರ್ವದಿಂದಲೂ ಇದೆ. ಇಡೀ ಜಗತ್ತಿಗೆ ರಾಮಾಯಣ ಚರಿತ್ರೆ ರಚನೆ ಮಾಡಿ ಪರಿಚಯಿಸಿದವರು ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಮಹಾಭಾರತ ಬರೆದವರು ಸಾಂಸ್ಕೃತಿಕ ನಾಯಕ ಮತ್ತು ತಳಸಮುದಾಯದ ವ್ಯಾಸ ಮಹರ್ಷಿಗಳು. ಇಡೀ ಜಗತ್ತಿಗೆ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವದ ಸಂವಿಧಾನ ರಚನೆ ಮಾಡಿದ್ರು ಅಂಬೇಡ್ಕರ್ ಅವರ. ದೇಶದಲ್ಲಿ ಜಾತಿ ತಾರತಮ್ಯ ಹೋಗಲಾಡಿಸಲು ಬುದ್ಧ, ಬಸವಣ್ಣ, ಅನೇಕ ದಾಸಶ್ರೇಷ್ಠರು ಬಂದ್ರ. ಚುನಾವಣೆಗಳಲ್ಲಿ ಅನೇಕ ರಾಜಕಾರಣಿಗಳು ಮತ ಪಡೆಯುತ್ತಾರೆ. ಅಧಿಕಾರಕ್ಕೆ ಬಂದ ನಂತರ ತಳ ಸಮುದಾಯಗಳನ್ನ ಸಂಪೂರ್ಣ ಮರೆಯುತ್ತಾರೆ ಎಂದು ಬೇಸರ ಹೊರಹಾಕಿದ್ರ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಮಕ್ಕಳು ಜೀವನದಲ್ಲಿ ಛಲ ಮತ್ತು ಗುರಿಯಿಂದ ವ್ಯಾಸಂಗ ಮಾಡಬೇಕು. ಶಿಕ್ಷಣ ಒಂದೇ ಪ್ರಮುಖ ಅಸ್ತ್ರ. ಅಂತಹ ಅಸ್ತ್ರದ ಮೂಲಕ ಸಾಧನೆ ಮಾಡಿ ತೋರಿಸಬೇಕು. ದೇಶದಲ್ಲಿ ಅನೇಕ ಸ್ವಾಮೀಜಿಗಳಿದ್ದಾರೆ. ಹರಿಹರದ ಪೂಜ್ಯ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ತಳ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಅವರು ಪರಿಶಿಷ್ಟರ ಮೀಸಲಾತಿಗಾಗಿ 265ಕ್ಕೂ ಹೆಚ್ಚು ದಿನಗಳ ಕಾಲ ಧರಣಿ ಮಾಡಿದರು ಎಂದರು. ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪೊಲೀಸ್ ಉಪಮಹಾನಿರೀಕ್ಷಕ ರವಿ ಡಿ ಚೆನ್ನಣ್ಣನವರ್ ಮಾತನಾಡಿ, ಇತಿಹಾಸದ ಬಗ್ಗೆ ಯೋಚಿಸುವ ಬದಲು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ. ಅದಕ್ಕಾಗಿ ಪರಿಶ್ರಮ ಪಟ್ಟರೆ ಬದುಕು ಬಂಗಾರವಾಗುತ್ತದೆ. ಯಾರೋ ಉದ್ಧಾರ ಮಾಡುತ್ತಾರೆ ಎಂದು ಸುಮ್ಮನಿರಬೇಡಿ. ಸದಾ ಯಾವುದಾದರೂ ಒಂದು ಕೆಲಸ ಮಾಡಿ. ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಬುದ್ಧ, ಬಸವಣ್ಣ ಅವರನ್ನ ನೆನೆದು ಹೋರಾಟಗಳನ್ನ ಮಾಡಿ. ಆಗ ಪ್ರತಿಫಲ ಸಿಗುತ್ತದೆ. ಕೇವಲ ಸಮುದಾಯದ ನಾಯಕರಾಗಿ ಬೆಳೆದರೆ ಪ್ರಯೋಜನವಿಲ್ಲ ಎಂದ್ರ. ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ 108 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿತ್ತು. ನಿವೃತ್ತ ಸತ್ರ ನ್ಯಾಯಾಧೀಶ ಪಾಟೀಲ ನಾಗಲಿಂಗನಗೌಡ, ಬೂರಗಮಡುಗು ನರಸಿಂಹಪ್ಪ, ಎವಿ ಪೂಜಪ್ಪ, ಬಿವಿ ಮಂಜುನಾಥ್, ಡಾಕ್ಟರ್ ಬಿಎನ್ ಶಿವರಾಮ್, ಎಂಸಿ ನಂಜುಂಡಪ್ಪ, ಎಚ್ಎನ್ ನರಸಿಂಹಪ್ಪ, ಕೃಷ್ಣಮೂರ್ತಿ, ಶಿವಪ್ಪ, ನಾಗರಾಜು, ಎನ್ ಸುಧಾಕರ್, ಮರಿಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.